ಧರ್ಮ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳಿಗೆ ಹೆಚ್ಚಿನ ಮಹತ್ವವಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟು 27 ನಕ್ಷತ್ರಗಳಿವೆ. ನಕ್ಷತ್ರಗಳ ಈ ಸಮೂಹವನ್ನು ದಕ್ಷ ಪ್ರಜಾಪತಿಯ ಪುತ್ರಿಯರು ಎಂದು ಸಹ ಹೇಳಲಾಗುತ್ತದೆ. ಈ ಎಲ್ಲ ಪುತ್ರಿಯರ ವಿವಾಹವು ಸೋಮದೇವ ಅಂದರೆ ಚಂದ್ರದೇವನ ಜೊತೆ ಆಯಿತೆಂದು ಸಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣನು ಈ ನಕ್ಷತ್ರದಲ್ಲಿ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿಯು ವೃಷಭವಾಗಿರುತ್ತದೆ. ಈ ರಾಶಿಯವರನ್ನು ಶುಕ್ರನು ಆಳುತ್ತಿರುತ್ತಾನೆ. ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರುತ್ತಾನೆ. ರೋಹಿಣಿ ನಕ್ಷತ್ರವು ಚಂದ್ರನ ಪತ್ನಿ. ಇದು ಇಡೀ ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನು ರೋಹಿಣಿ ನಕ್ಷತ್ರದ ಆಡಳಿತ ಗ್ರಹ. ಇದು ಫಲವತ್ತತೆಯನ್ನು ಸಂಕೇತಿಸುವ ಎತ್ತಿನ ಬಂಡಿ ಅಥವಾ ರಥದಂತೆ ಕಾಣುತ್ತದೆ. ಬ್ರಹ್ಮ ಈ ನಕ್ಷತ್ರಕ್ಕೆ ಹಿಂದೂ ದೇವತೆ. ರೋಹಿಣಿ ನಕ್ಷತ್ರದ ಲಿಂಗ ಸ್ತ್ರೀ. ಈ ನಕ್ಷತ್ರದವರಿಗೆ ಪರಿಪೂರ್ಣತೆಯ ಉತ್ತುಂಗವನ್ನು ಪಡೆಯಲು ಮತ್ತು ಯಶಸ್ಸನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ರೋಹಿಣಿ ನಕ್ಷತ್ರದಲ್ಲಿ ಅವಳಿ ಮಕ್ಕಳು ಹುಟ್ಟಿದರೆ ಮಹಾಶಾಂತಿ ಮಾಡಿಸಬೇಕು. ಒಂದು ಪಾದದಲ್ಲಿ ಗಂಡು ಹುಟ್ಟಿದ್ದರೆ ತಾಯಿಗೆ ಸೋದರ ಮಾವನಿಗೆ ಅರಿಷ್ಟ, 2ನೇ ಪಾದದಲ್ಲಿ ತಂದೆಗೆ ಮತ್ತು ಸೋದರ ಮಾವನಿಗೆ ಅರಿಷ್ಟ, 3ನೇ ಪಾದದಲ್ಲಿ ಗಂಡು ಹುಟ್ಟಿದರೆ ತಾಯಿಗೆ ಸೋದರ ಮಾವನಿಗೆ ಅರಿಷ್ಟ, 4ನೇ ಪಾದದಲ್ಲಿ ಗಂಡು ಹುಟ್ಟಿದರೆ ಸೋದರ ಮಾವನಿಗೆ ಅರಿಷ್ಟ. ಈ ನಕ್ಷತ್ರದ ಯಾವುದೇ ಪಾದದಲ್ಲಿ ಹುಟ್ಟಿದರೂ ದೋಷವು ಇದ್ದೇ ಇರುತ್ತದೆ. ಶಾಂತಿ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ನಕ್ಷತ್ರ ದೇವತಾ ಜಪ, ನವಗ್ರಹ ಜಪ, ಹೋಮ ಮತ್ತು ಸುವರ್ಣದಾನ ಮಾಡಬೇಕು ಮತ್ತು ಶಿಶುಮುಖವನ್ನು ತಂದೆಯು ಮಂತ್ರಸಹಿತವಾಗಿ ತೈಲದಲ್ಲಿ ನೋಡಬೇಕು. ವೈದಿಕ ಜ್ಯೋತಿಷ್ಯದ ಪ್ರಕಾರ ರೋಹಿಣಿ ನಕ್ಷತ್ರವು 5 ನಕ್ಷತ್ರಗಳ ಸಂಯೋಜನೆಯಿಂದ ಆಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಬೇರೆಯವರ ತಪ್ಪುಗಳನ್ನು ಕಂಡುಹಿಡಿಯುತ್ತಿರುತ್ತಾರೆ. ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸಲು ಯಾವುದೇ ಅವಕಾಶ ಸಿಕ್ಕರೂ ಅದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ನಕ್ಷತ್ರದವರು ತೆಳ್ಳಗಿನ ದೇಹಾಕೃತಿ ಹೊಂದಿರುತ್ತಾರೆ. ಹಾಗಾಗಿ ಸಣ್ಣ ಹವಾಮಾನ ಬದಲಾವಣೆಯಾದರೂ ಇವರ ಆರೋಗ್ಯ ಹದಗೆಡುತ್ತದೆ. ಜನ್ಮಕುಂಡಲಿಯನ್ನು ನೋಡಿದರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಮೃದು ಸ್ವಭಾವದವರಾಗಿರುತ್ತಾರೆ. ಸೌಂದರ್ಯಕ್ಕೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಚಂದ್ರನು ರೋಹಿಣಿ ನಕ್ಷತ್ರದ ಅಧಿಪತಿ. ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಮುಖ್ಯವಾಗಿ ಮಹಿಳೆಯರೊಂದಿಗೆ ಬೇಗನೆ ಬೆರೆಯುತ್ತಾರೆ. ಸಭ್ಯರಾಗಿರಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ತಮ್ಮನ್ನು ಶಿಸ್ತುಬದ್ಧವಾಗಿರಿಸಿಕೊಳ್ಳುತ್ತಾರೆ. ಈ ನಕ್ಷತ್ರವು 4 ಪಾದಗಳನ್ನು ಹೊಂದಿದೆ. ಇದು ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖ ದುಃಖಗಳನ್ನು ಸಮಾನವಾಗಿ ಅನುಭವಿಸುತ್ತಾರೆ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಓ, ವ, ವಿ, ಓ ಅಕ್ಷರದಿಂದ ಆರಂಭವಾಗುವ ಹೆಸರುಗಳು ರೋಹಿಣಿ ನಕ್ಷತ್ರಕ್ಕೆ ಸೇರುತ್ತದೆ. ಈ ನಕ್ಷತ್ರವು ಕೃಷ್ಣವರ್ಣದ ನಕ್ಷತ್ರವಾಗಿರುತ್ತದೆ. 5 ನಕ್ಷತ್ರಗಳ ಸಂಯೋಗ ಹೊಂದಿರುತ್ತದೆ. ಯೋನಿಕೂಟದಲ್ಲಿ ಹೆಣ್ಣು ಹಾವು ಬರುತ್ತದೆ. ಯಾವಾಗಲೂ ಸೇಡು ಇಡುವ ಬುದ್ಧಿ ಇರುತ್ತದೆ. ಗಣಕೂಟದಲ್ಲಿ ಮನುಷ್ಯಗಣ ಬರುತ್ತದೆ. ಈ ನಕ್ಷತ್ರಕ್ಕೆ ಬ್ರಹ್ಮ ಅಧಿದೇವತೆ. ಇದು ಶೂದ್ರ ಜಾತಿ ವರ್ಣಕ್ಕೆ ಸೇರುತ್ತದೆ. ಊರ್ಧ್ವ ಮುಖ, ಕಣ್ಣು ಕುರುಡ. ಅರ್ಧಾಕಾರದಲ್ಲಿ ಶ್ವಾನ, ಇಂದ್ರಮಂಡಲ, ಜಂಬು ನೀರಲ ಮರ ಈ ನಕ್ಷತ್ರದ ವೃಕ್ಷವಾಗಿರುತ್ತದೆ. ಗರುಡ ಪಕ್ಷಿ ರೋಹಿಣಿ ನಕ್ಷತ್ರಕ್ಕೆ ಬರುತ್ತದೆ. ರೋಹಿಣಿ ನಕ್ಷತ್ರದಲ್ಲಿ ವಿಭೀಷಣ ಹುಟ್ಟಿದನು, ಭೀಮ ಹುಟ್ಟಿದನು. ಶ್ರೀಕೃಷ್ಣನ ಜನನವಾದದ್ದು ಇದೇ ನಕ್ಷತ್ರದಲ್ಲಿ. ದುರ್ಯೋಧನನ ಅವಸಾನ ಮತ್ತು ಭೀಮನ ಜನನ ಇದೇ ನಕ್ಷತ್ರದಲ್ಲಿ ಆಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸ್ಥಿರವಾದ ಬುದ್ಧಿ ಇರುವುದಿಲ್ಲ. ಧೈರ್ಯ ಮತ್ತು ಬುದ್ಧಿವಂತಿಕೆಗೆ ಕೊರತೆ ಇರುತ್ತದೆ. ಧಾರ್ಮಿಕವಾದಿಗಳು ಯಾವುದೇ ಕಷ್ಟ ನಷ್ಟದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವಿರುತ್ತದೆ.
ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಮಾಡುವ ಕೆಲಸ ಕಾರ್ಯವಾಗಲಿ ಅಥವಾ ಆಡುವ ಮಾತಾಗಲಿ ಯಾರ ಮನಸ್ಸನ್ನು ನೋಯಿಸುವಂತೆ ಇರುವುದಿಲ್ಲ. ಬರವಣಿಗೆಯಲ್ಲಿ ಉನ್ನತ ಮಟ್ಟ ತಲುಪುತ್ತಾರೆ. ಯಾವುದೇ ಕಾರಣಕ್ಕೂ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸುವುದಿಲ್ಲ. ಆರೋಗ್ಯದಲ್ಲಿ ಚಿಂತೆಯನ್ನು ಕಾಪಾಡಿಕೊಳ್ಳಲು ಯೋಗ ಪ್ರಾಣಾಯಾಮದಂತಹ ಪ್ರಾಚೀನ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಹೆತ್ತವರನ್ನು ಮತ್ತು ಹಿರಿಯರನ್ನು ಗೌರವದಿಂದ ನೋಡುತ್ತಾರೆ. ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯುತ್ತದೆ. ಪ್ರಖ್ಯಾತ ಹಣಕಾಸಿನ ವಾಣಿಜ್ಯ ಸಂಸ್ಥೆಯಲ್ಲಿ ಉದ್ಯೋಗ ಲಭಿಸುತ್ತದೆ. ಹಣಕಾಸಿನ ವ್ಯವಹಾರದ ಸಂಸ್ಥೆಯ ಒಡೆಯರಾಗುವ ಸಾಧ್ಯತೆಯೂ ಇರುತ್ತದೆ. ಮಧುರವಾದ ಮಾತುಕತೆಯಿಂದ ಎಲ್ಲರ ಮನ ಗೆಲ್ಲುವರು. ದಾಂಪತ್ಯದಲ್ಲಿ ಸುಖ ಸಂತಸಕ್ಕೆ ಪಾರವೇ ಇರದು. ಕಪಟ ಬುದ್ಧಿ ಇರುತ್ತದೆ. ವ್ಯಕ್ತಿಯನ್ನು ನೋಡಿದ ಕೂಡಲೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವತ್ತೋ ಬರುವ ಸಾವು ನೋವುಗಳಿಗೆ ಹಿಂದೆ ಚಿಂತಿಸುತ್ತಾರೆ. ಸಂಗಾತಿಯಿಂದ ಮಾಡುವ ಎಲ್ಲ ಕೆಲಸ ಕಾರ್ಯದಲ್ಲಿಯೂ ಉತ್ತಮ ಸಹಾಯ ಸಹಕಾರ ಇರುತ್ತದೆ. ಸೋದರ ಮಾವನಿಂದ ಹಣದ ಸಹಾಯವೂ ಲಭಿಸುತ್ತದೆ. ಸಾಮಾನ್ಯವಾಗಿ ಇವರು ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡಲು ಇಚ್ಛಿಸುವುದಿಲ್ಲ. ಚಿಕ್ಕದಾದರೂ ಚೊಕ್ಕವಾದ ತಮ್ಮದೇ ಆದ ವ್ಯಾಪಾರವನ್ನು ಆರಂಭಿಸುತ್ತಾರೆ. ನಿಜಕ್ಕೂ ಇವರದ್ದು ಹೆಂಗರುಳು. ಯಾರಿಗೂ ಮುಖ್ಯವಾಗಿ ಹಣದ ವಿಚಾರದಲ್ಲಿ ಮೋಸ ಮಾಡುವುದಿಲ್ಲ. ಪರಿಚಯ ಇರುವವರ ಜೊತೆಯಲ್ಲಿ ಅಥವಾ ಸಂಬಂಧದಲ್ಲಿ ವಿವಾಹವಾಗುತ್ತದೆ. ವಿವಾಹಕ್ಕೂ ಮುನ್ನ ಪ್ರೀತಿಯುಂಟಾಗುತ್ತದೆ. ನಂತರ ಪ್ರೇಮ ವೈಫಲ್ಯ ಉಂಟಾಗುತ್ತದೆ. ಅಂತಿಮದಲ್ಲಿ ಅದೇ ಹೆಣ್ಣಿನ ಜೊತೆಯಲ್ಲಿ ವಿವಾಹವಾಗುತ್ತದೆ. ಐಷಾರಾಮಿ ಜೀವನವನ್ನು ಇಷ್ಟಪಟ್ಟರೂ ಖರ್ಚು ವೆಚ್ಚದಲ್ಲಿ ತಮ್ಮದೇ ಆದ ಮಿತಿಯನ್ನು ಹಾಕಿಕೊಂಡಿರುತ್ತಾರೆ. ಇಳಿವಯಸ್ಸಿನಲ್ಲಿಯೂ ಸ್ವತಂತ್ರ ಜೀವನ ನಡೆಸುತ್ತಾರೆ. ಸಾಮಾನ್ಯವಾಗಿ ಇವರು ಅತಿಯಾದ ಆಹಾರ ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಮಧುಮೇಹ ರೋಗವು ಕೆಲವರನ್ನು ಕಾಡಬಹುದು. ರುಚಿಕರವಾದ ಆಹಾರವನ್ನು ಇಷ್ಟಪಡುತ್ತಾರೆ. ನೋಡಲು ಚೆನ್ನಾಗಿರುವ ವಸ್ತುಗಳನ್ನಾಗಲಿ ಅಥವಾ ವಾಹನಗಳನ್ನಾಗಲಿ ಕೊಳ್ಳುತ್ತಾರೆ. ಉತ್ತಮ ನಟನಾ ಕೌಶಲ್ಯ ಇರುವ ನೀವು ನಾಟಕ ಅಥವಾ ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುವಿರಿ. ಮಧುರವಾದ ಕಂಠವಿರುವ ಕಾರಣ ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಬಹುದು. ನೀವು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಪುರುಷ ವ್ಯಕ್ತಿಯಾಗಿದ್ದರೆ ನೀವು ಇತರರಿಂದ ಸಲಹೆಯನ್ನು ತೆಗೆದುಕೊಳ್ಳಲು ಇಷ್ಟಪಡದ ಹಠಮಾರಿ ಮತ್ತು ಕಠಿಣ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತೀರಿ. ನೀವು ಆಗಾಗ್ಗೆ ಇತರ ಜನರಲ್ಲಿ ತಪ್ಪುಗಳನ್ನು ಕಾಣುತ್ತೀರಿ. ಯಾವುದೇ ರೀತಿಯ ಅನಿಶ್ಚಿತತೆಯನ್ನು ಎದುರಿಸಲು ನೀವು ಮುಂಚಿತವಾಗಿ ಏನನ್ನೂ ಯೋಚಿಸುವುದಿಲ್ಲ. ನಿಮ್ಮ ಶತ್ರುಗಳನ್ನು ಶಾಂತಿಯುತವಾಗಿ ಬದುಕಲು ನೀವು ಎಂದಿಗೂ ಅನುಮತಿಸುವುದಿಲ್ಲ ಮತ್ತು ಯಾವಾಗಲೂ ಅವರ ಬಗ್ಗೆ ದ್ವೇಷವನ್ನು ಇಟ್ಟುಕೊಳ್ಳುವಿರಿ. ರೋಹಿಣಿ ನಕ್ಷತ್ರದ ಪುರುಷನು ಬಿಸಿಕೋಪ ಗುಣವನ್ನು ಹೊಂದಿರುತ್ತಾನೆ. ತುಂಬಾ ಮೊಂಡುತನವನ್ನು ಹೊಂದಿರುತ್ತಾನೆ. ಯಾವುದೇ ವಿಷಯದ ಬಗ್ಗೆ ಅವರ ಮನಸ್ಸನ್ನು ಬದಲಾಯಿಸುವುದು ತುಂಬಾ ಕಷ್ಟ. ಈ ನಕ್ಷತ್ರದಲ್ಲಿರುವ ಪುರುಷರು ಸಹ ಪರಿಪೂರ್ಣತಾವಾದಿಯಾಗಿರುತ್ತಾರೆ ಮತ್ತು ಹೀಗಾಗಿ ದೋಷಗಳನ್ನು ಕಂಡುಹಿಡಿಯುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇದು ಕೆಲವರನ್ನು, ವಿಶೇಷವಾಗಿ ಅವರ ಸಂಗಾತಿಯನ್ನು ಕೆರಳಿಸಬಹುದು. ಪ್ರೀತಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ತುಂಬಾ ಕುಟುಂಬ ಆಧಾರಿತರು ಮತ್ತು ತಮ್ಮ ಹತ್ತಿರದ ಮತ್ತು ಆತ್ಮೀಯರಿಗಾಗಿ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಅವರು ಸ್ವಾಭಾವಿಕವಾಗಿ ಬಹಳ ಗಮನವನ್ನು ಬಯಸುತ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಪುರುಷನು 30 ವರ್ಷ ವಯಸ್ಸಿನವರೆಗೆ ತನ್ನ ವೃತ್ತಿಜೀವನದಲ್ಲಿ ಸ್ವಲ್ಪ ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ. ಆದಾಗ್ಯೂ ಈ ಸವಾಲುಗಳು ಈ ಸ್ಥಳೀಯರಿಗೆ ಹೆಚ್ಚು ಅಗತ್ಯವಿರುವ ಅನುಭವಗಳನ್ನು ತರುತ್ತವೆ. ಇವರ ಜೀವನದ ಅತ್ಯುತ್ತಮ ಹಂತವೆಂದರೆ 38 ರಿಂದ 50 ವರ್ಷ. ವ್ಯಾಪಾರಸ್ಥರಾಗಿದ್ದರೆ ಸ್ಥಳೀಯರು ತಮ್ಮ ಪಾಲುದಾರರಿಗೆ ಮೋಸ ಮಾಡದಂತೆ ಜಾಗರೂಕರಾಗಿರಬೇಕು. ವ್ಯವಹಾರದಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ನಿಮಗೆ ಖಚಿತತೆಯಿಲ್ಲದ ಹೊರತು ಯಾರೊಂದಿಗೂ ನಿಮ್ಮ ಯೋಜನೆಗಳನ್ನು ಬಹಿರಂಗಪಡಿಸಬೇಡಿ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ತಂದೆಯೊಂದಿಗೆ ಕಠಿಣ ಸಂಬಂಧ ಹೊಂದಿರಬಹುದು. ಹೆಚ್ಚು ಮಾತಿಲ್ಲದ ಬಿಗಿ ಸಂಬಂಧ ಇರುತ್ತದೆ. ಗಂಡು ತನ್ನ ತಾಯಿಯೊಂದಿಗೆ ಹೆಚ್ಚು ನಿಕಟವಾಗಿರುತ್ತಾನೆ.
ಹೆಂಡತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ನೀವು ಕೃಷಿ, ತೋಟಗಾರಿಕೆ ಅಥವಾ ಆಹಾರ ಪದಾರ್ಥಗಳ ಬೆಳೆಯುವಿಕೆಗೆ ಸಂಬಂಧಿಸಿದ ವಸ್ತುಗಳ ಮೂಲಕ ಹಣವನ್ನು ಗಳಿಸಬಹುದು. ಹೆಚ್ಚುವರಿಯಾಗಿ ಆಹಾರ ಪದಾರ್ಥಗಳನ್ನು ಸಂಸ್ಕರಿಸುವುದು ಅಥವಾ ಯಾವುದೇ ಬದಲಾವಣೆಗಳನ್ನು ಮಾಡುವುದು ಮತ್ತು ನಂತರ ಅವುಗಳನ್ನು ಮಾರುಕಟ್ಟೆಗೆ ಸಾಗಿಸುವುದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಇದರ ಹೊರತಾಗಿ ಸಸ್ಯಶಾಸ್ತ್ರ, ಸಂಗೀತ, ಕಲೆ, ಸೌಂದರ್ಯ ಉತ್ಪನ್ನಗಳು, ಫ್ಯಾಷನ್ ವಿನ್ಯಾಸ, ಬ್ಯೂಟಿ ಪಾರ್ಲರ್, ಆಭರಣಗಳು, ದುಬಾರಿ ಬಟ್ಟೆಗಳು, ಪ್ರವಾಸೋದ್ಯಮ, ಸಾರಿಗೆ, ಕಾರು ಉದ್ಯಮ, ಬ್ಯಾಂಕ್, ಹಣಕಾಸು ಸಂಸ್ಥೆ, ತೈಲ ಮತ್ತು ದೈನಂದಿನ ಬ್ರೆಡ್ ಗಳಿಸಲು ಕೆಲವು ಕ್ಷೇತ್ರಗಳು ನಿಮಗೆ ಅನುಕೂಲವಾಗಬಹುದು. ಪೆಟ್ರೋಲಿಯಂ ಉತ್ಪಾದನೆ, ಜವಳಿ ಉದ್ಯಮ, ಜಲ ಸಾರಿಗೆ ಸೇವೆ, ಆಹಾರ ಪದಾರ್ಥಗಳು, ಫಾಸ್ಟ್ ಫುಡ್, ಹೋಟೆಲ್, ಕಬ್ಬಿನ ವ್ಯಾಪಾರ, ಕೆಮಿಕಲ್ ಇಂಜಿನಿಯರಿಂಗ್, ತಂಪು ನೀರು ಅಥವಾ ಮಿನರಲ್ ವಾಟರ್ ಸಂಬಂಧಿತ ಕೆಲಸಗಳು. ನೀವು ಇತರ ಜನರು ಹೆಚ್ಚು ಬುದ್ಧಿವಂತ. ನೀವು ಬೇಗನೆ ಮತ್ತು ಹೆಚ್ಚು ಶ್ರಮವಿಲ್ಲದೆ ವಿಷಯಗಳನ್ನು ಕಲಿಯಬಹುದು. ಇದಕ್ಕೆ ಕಾರಣ ಕೆಲವೊಮ್ಮೆ ನೀವು ಅದ್ಭುತ ಸಾಮರ್ಥ್ಯಗಳನ್ನು ಹಾಗೂ ದೂರದೃಷ್ಟಿಯನ್ನು ಹೊಂದಿದ್ದೀರಿ. ನೀವು ಧರ್ಮಾರ್ಥರು, ದಯಾಳುಗಳು ಆಗಿದ್ದೀರಿ ಹಾಗೂ ನೀವು ಉತ್ತಮ ಆತಿಥೇಯರಾಗಿದ್ದೀರಿ ಎಂದು ತೋರಿಸುತ್ತೀರಿ. ಆದಾಗ್ಯೂ ನೀವು ತೋರಿಸಲು ಬಯಸುವುದನ್ನು ಸಾಧಿಸಲು ನೀವು ಶಕ್ತಿಯ ಬಗೆಗೆ ಮತ್ತು ದೃಷ್ಟಿಯಿಂದ ಆಲೋಚಿಸಬೇಕೆಂದು ಸೂಚಿಸಲಾಗಿದೆ. ನೀವು ಒಳ್ಳೆಯ ವ್ಯಕ್ತಿಯಾದರೂ ಕೋಪ ನಿಮ್ಮನ್ನು ಆವರಿಸಿದಾಗ ನೀವು ಬೇಗ ಕೆರಳುತ್ತೀರಿ, ಸುಲಭವಾಗಿ ಕಿರಿಕಿರಿಗೊಳ್ಳುತ್ತೀರಿ ಮತ್ತು ತಾಳ್ಮೆ ಕಳೆದುಕೊಳ್ಳುತ್ತೀರಿ. ಈ ಸಂದರ್ಭಗಳಲ್ಲಿ ನೀವು ಮಾಡಬಹುದಾದ ಅತ್ಯುತ್ತಮ ಕ್ರಮವೆಂದರೆ ನಿಮ್ಮ ಸ್ವಂತ ಕಾರ್ಯಗಳ ಪ್ರಭುತ್ವ ಸಾಧಿಸುವ ಕಲೆಯನ್ನು ಸಿದ್ಧಿಸಿಕೊಳ್ಳುವುದಾಗಿದೆ. ನಿಮ್ಮ ಮನಸ್ಸನ್ನು ಬಲವಾಗಿರಿಸಲು ಸಂಕಲ್ಪ ಮಾಡಿಕೊಳ್ಳಿ ಹಾಗೂ ಬದ್ಧತೆಯಂಥ ಗುಣಗಳನ್ನು ಬೆಳೆಸಿಕೊಳ್ಳಿ. ನೀವು ಒಬ್ಬ ವಿವೇಚನೆಯುಳ್ಳ ವ್ಯಕ್ತಿಯಾಗಿದ್ದೀರಿ, ಆದರೆ ನಾವು ನಿಮ್ಮ ಬೆಂಬಲದ ಅಗತ್ಯವಿರುವ ವ್ಯಕ್ತಿಗಳ ಕಡೆಗೆ ಇನ್ನೂ ಸ್ವಲ್ಪ ಗಮನ ಹರಿಸುವ ಹಾಗೆ, ತೀರಾ ಅವರದೇ ಬಗೆಗೆ ತಲೆ ಕೆಡಿಸಿಕೊಳ್ಳದಿದ್ದರೂ ಸ್ವಲ್ಪ ಹೆಚ್ಚು ಗಮನ ನೀಡುವಂತೆ ಸಲಹೆ ನೀಡುತ್ತೇವೆ. ನೀವು ಧೈರ್ಯಸ್ಥರು ಮತ್ತು ಮಹತ್ವಾಕಾಂಕ್ಷಿಗಳು ಆಗಿರುತ್ತೀರಿ. ಮುನ್ನುಗ್ಗಲು ಮತ್ತು ತಮ್ಮ ಯೋಜನೆಗಳನ್ನು ಜಾರಿಗೆ ತರಲು ಹೆದರದ ನೀವು ಇತರರನ್ನು ಕೆಲಸ ಮಾಡಲು ಪ್ರೇರೇಪಿಸುತ್ತೀರಿ. ಯಾವಾಗಲೂ ರಚನಾತ್ಮಕವಾಗಿ ಏನನ್ನಾದರೂ ಮಾಡುತ್ತಿರುವ ನಿರತ ವ್ಯಕ್ತಿಯಾಗಿರುವ ನೀವು ಯಾವತ್ತೂ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಅಸಂತೃಪ್ತಿ ಹೊಂದಿದ್ದಲ್ಲಿ ನೀವದನ್ನು ಬದಲಾಯಿಸಲು ಹೆದರುವುದಿಲ್ಲ. ನೀವು ಸಂಪತ್ತು ಮತ್ತು ಆಸ್ತಿ ಗಳಿಸಿದ್ದರೆ ಮಾತ್ರ ಇತರರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಆದ್ದರಿಂದ ನೀವು ನಿಜವಾಗಿಯೂ ಮಾಡಬಯಸುವುದಕ್ಕೆ ಮಾತ್ರ ಸಾಮರ್ಥ್ಯ ಹೊಂದಿರುವ ಗುರಿಗಳನ್ನು ಮಾತ್ರ ಸಾಧಿಸಲು ಪ್ರಯತ್ನಿಸಿ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಪುರುಷನ ಆರೋಗ್ಯವು ಸೂಕ್ಷ್ಮ ವಿಷಯವಾಗಿದೆ. ಈ ಜನರು ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ. ಆದ್ದರಿಂದ ದೇಹದಲ್ಲಿನ ಯಾವುದೇ ರಕ್ತ ಸಂಬಂಧಿತ ಸಮಸ್ಯೆಯನ್ನು ನಿರ್ಲಕ್ಷಿಸಬಾರದು. ಸ್ಥಳೀಯರು ತಮ್ಮ ಸಕ್ಕರೆ ಸೇವನೆಯನ್ನು ಸಹ ನಿಯಂತ್ರಿಸಬೇಕು. ಹಿಂದೂ ಪುರಾಣಗಳ ಪ್ರಕಾರ ದಕ್ಷ ಎನ್ನುವ ರಾಜನಿಗೆ 27 ಜನವರಿ ಹೆಣ್ಣುಮಕ್ಕಳಿರುತ್ತಾರೆ. ಅವನು ಚಂದ್ರನನ್ನು ಭೇಟಿಯಾಗಿ ತನ್ನ ಪುತ್ರಿಯರನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ. ದಕ್ಷನ ಮಾತಿಗೆ ಇಲ್ಲ ಎನ್ನದೆ ಚಂದ್ರನು ಎಲ್ಲರನ್ನೂ ಮದುವೆಯಾಗುತ್ತಾನೆ. ಆದರೆ 27 ಹೆಂಡತಿಯರಲ್ಲಿ ಚಂದ್ರನಿಗೆ ರೋಹಿಣಿ ಎಂದರೆ ತುಂಬಾ ಪ್ರೀತಿ. ಆಕೆಯ ಜೊತೆಗೆ ಚಂದ್ರನು ಹೆಚ್ಚು ಸಮಯ ಕಳೆಯಲು ಶುರು ಮಾಡುತ್ತಾಳೆ. ಹೊಟ್ಟೆಯುರಿ ತಾಳಲಾರದೆ ಮಿಕ್ಕ 26 ಚಂದ್ರನ ಪತ್ನಿಯರು ದಕ್ಷನ ಬಳಿ ತಮ್ಮ ಅಳಲು ತೋಡಿಕೊಂಡರು. ಇವರ ಮಾತಿನಿಂದ ಕುದ್ದು ಹೋದ ದಕ್ಷನು ಚಂದ್ರನನ್ನು ಮತ್ತೆ ಸಂಧಿಸಿ 27 ಹೆಂಡತಿಯರಿಗೆ ಸಮನಾಗಿ ಸಮಯ ಮೀಸಲಿಡಬೇಕು ಎಂದು ಕೇಳಿದ. ಇದಕ್ಕೆ ಒಪ್ಪದ ಚಂದ್ರನು ತನಗೆ ರೋಹಿಣಿ ಎಂದರೆ ಇಷ್ಟ, ಆಕೆಯ ಜೊತೆಗೆ ಹೆಚ್ಚು ಸಮಯ ಕಳೆಯುವುದಾಗಿ ಹೇಳಿದ. ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನ ಗಾತ್ರ ಕ್ಷೀಣಿಸುತ್ತಾ ಹೋಗುವಂತೆ ಶಾಪ ಕೊಟ್ಟ. ಇದನ್ನು ಕಂಡ ದೇವಾದಿ ದೇವತೆಗಳೆಲ್ಲರೂ ಸಭೆ ಸೇರಿ ದಕ್ಷನೊಂದಿಗೆ ರಾಜಿ ಮಾತುಕತೆಗೆ ಕುಳಿತರು.
ಚಂದ್ರನು ಎಲ್ಲರೊಂದಿಗೂ ಸಮಯ ಕಳೆಯುತ್ತಾನೆ. ಅವನಿಗೆ ಕೊಟ್ಟಿರುವ ಶಾಪವನ್ನು ವಾಪಸ್ ಪಡೆಯುವಂತೆ ಕೋರಿದರು. ಅದು ಶಾಪವಾದ ಕಾರಣ ಪೂರ್ಣ ಪ್ರಮಾಣದಲ್ಲಿ ವಾಪಸ್ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದ ದಕ್ಷನು ಅದರ ಪರಿಮಾಣವನ್ನು ಕಡಿಮೆ ಮಾಡಿದ. ಅಲ್ಲಿಂದೀಚೆಗೆ ಚಂದ್ರನು ಪೂರ್ಣಿಮೆ ಹತ್ತಿರವಾಗುತ್ತಿದ್ದಂತೆ ಹಿಗ್ಗುತ್ತಾ, ಅಮಾವಾಸ್ಯೆ ಹತ್ತಿರವಾಗುತ್ತಿದ್ದಂತೆ ಕುಗ್ಗುತ್ತಾ ಹೋಗುತ್ತಾನೆ. ಅಲ್ಲದೆ ಪ್ರತಿ ತಿಂಗಳು 27 ನಕ್ಷತ್ರಗಳಿಗೂ ಭೇಟಿ ನೀಡಿ ಮುಂದುವರಿಯುತ್ತಾನೆ ಎಂದು ಭಾರತೀಯ ಪೌರಾಣಿಕ ಕಥೆಗಳು ಹೇಳುತ್ತವೆ. ರೋಹಿಣಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು. ಮಂಗಳನು ರೋಹಿಣಿ ನಕ್ಷತ್ರದ ಮೊದಲ ಪಾದದ ಅಧಿಪತಿ. ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಅಂಗಾರಕನ ಸ್ನೇಹವು ಈ ನಕ್ಷತ್ರದ ಮೊದಲ ಪಾದವನ್ನು ಆಳುತ್ತಿರುತ್ತದೆ. ಇದರ ಪರಿಣಾಮವಾಗಿ ಈ ನಕ್ಷತ್ರದವರು ಶಾಂತಿ, ಸಮೃದ್ಧಿ, ಸಂಪತ್ತು ಮತ್ತು ಪ್ರಗತಿ ಸಾಧಿಸುತ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸಂಗೀತ ಮತ್ತು ಫ್ಯಾಷನ್ ಪ್ರಿಯರು. ಪುರುಷರ ವ್ಯಕ್ತಿತ್ವವು ಆಕರ್ಷಕವಾಗಿದೆ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಕೀರ್ತಿಯೂ ಸಿಗುತ್ತದೆ. ಅವರು ವ್ಯಾಪಾರ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಈ ನಕ್ಷತ್ರದ ಮೊದಲನೇ ಪಾದದ ಮುಖ್ಯ ಸ್ವಭಾವವೆಂದರೆ ಸೃಷ್ಟಿ, ಹೊಸ ಬೀಜಗಳನ್ನು ನೆಡುವುದು, ಬೆಳೆಯುವ ಸಾಮರ್ಥ್ಯವಿರುವ ಯಾವುದಾದರೂ. ಈ ರೋಹಿಣಿ ನಕ್ಷತ್ರ ಪುಂಜದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಪ್ರಕೃತಿಯ ನಿಜವಾದ ಪ್ರೇಮಿಗಳು, ಆದ್ದರಿಂದ ಕೃತಕ ಅಥವಾ ಸೌಂದರ್ಯವರ್ಧಕಗಳನ್ನು ಉತ್ತೇಜಿಸುವುದಿಲ್ಲ. ರೋಹಿಣಿ ಜನರು ತಮ್ಮ ವಿಶಿಷ್ಟ ಗುಣಗಳ ಬಗ್ಗೆ ಹೆಚ್ಚು ತಿಳಿದಿರುತ್ತಾರೆ ಮತ್ತು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅದನ್ನು ಹೇಗೆ ಬಳಸಬೇಕೆಂದು ತಿಳಿದಿದ್ದಾರೆ. ವೃಷಭ ರಾಶಿಯಿಂದ ಪ್ರತಿನಿಧಿಸಲ್ಪಟ್ಟಂತೆ ಅವರು ಬಹಳ ಸಮತೋಲಿತರಾಗಿದ್ದಾರೆ ಮತ್ತು ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯಲು ಕ್ರಮಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂದು ತಿಳಿದಿದ್ದಾರೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಸ್ನೇಹಿತರೊಂದಿಗೆ ತುಂಬಾ ಒಳ್ಳೆಯವರು. ಅವರು ಯಾವುದೇ ಸಂದರ್ಭಗಳಲ್ಲಿ ತಮ್ಮ ಸ್ನೇಹಿತರು ಮತ್ತು ಕುಟುಂಬವನ್ನು ಬೆಂಬಲಿಸುತ್ತಾರೆ. ಬಿಳಿ ಹಾಗೂ ನೀಲಿ ಬಣ್ಣ ಅತ್ಯಂತ ಪ್ರಿಯವಾಗಿರುತ್ತದೆ. ಅವುಗಳನ್ನು ಅನುಕೂಲಕರ ಬಣ್ಣಗಳು ಅಂತ ಕೂಡ ಪರಿಗಣಿಸಬಹುದು. ಶುಕ್ರವಾರ ಅದ್ಭುತವಾದ ಫಲ ಕೊಡುವಂಥ ವಾರವಾಗಿರುತ್ತದೆ. ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯಬಹುದು. ರೋಹಿಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಹೆಚ್ಚಿನ ನೈತಿಕ ಮೌಲ್ಯಗಳನ್ನು ಹೊಂದಿದ್ದಾರೆ ಮತ್ತು ಜೀವನದಲ್ಲಿ ನಿಜವಾದ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಕಂಡುಕೊಳ್ಳುವ ಬಲವಾದ ಬಯಕೆಯನ್ನು ಹೊಂದಿರುತ್ತಾರೆ. ಅವರು ಜೀವನದ ಮೌಲ್ಯದಲ್ಲಿ ತೊಡಗಿರುವ ಧನಾತ್ಮಕ ವ್ಯಕ್ತಿಗಳು. ಅವರು ಜೀವನದಲ್ಲಿ ಧರ್ಮ ಮತ್ತು ತತ್ವಶಾಸ್ತ್ರದಿಂದ ಆಸಕ್ತಿ ಹೊಂದುವ ಸಾಧ್ಯತೆಯಿದೆ ಮತ್ತು ಅವರು ತಮ್ಮ ಆತ್ಮೀಯರ ಸಲುವಾಗಿ ಸೂಕ್ತವೆಂದು ನಂಬುವ ಯಾವುದನ್ನಾದರೂ ಮಾಡುವ ನಿಷ್ಠಾವಂತ ಸ್ನೇಹಿತರಾಗಿರುತ್ತಾರೆ. ಹೆಚ್ಚಿನ ಕಲಿಕೆ ಮತ್ತು ಸ್ವಯಂ ಅರಿವನ್ನು ಹುಡುಕಲು ಮತ್ತು ಅನ್ವೇಷಿಸಲು ಅವರು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ. ಕುಟುಂಬವನ್ನು ಹೊಂದುವುದು ಮತ್ತು ಹಣ ಸಂಪಾದಿಸುವುದು ಮಾತ್ರ ಜೀವನದಲ್ಲಿ ಮುಖ್ಯವಾದ ವಿಷಯ ಎಂದು ಭಾವಿಸುವುದಿಲ್ಲ. ಹೀಗಾಗಿ ಅವರು ಜೀವನದಲ್ಲಿ ಗುರಿಯನ್ನು ಹೊಂದಿರುವ ಜನರು ಮತ್ತು ಜೀವನ ಮತ್ತು ಅದನ್ನು ಸುತ್ತುವರೆದಿರುವ ಹಲವಾರು ರಹಸ್ಯಗಳಿಂದ ಆಕರ್ಷಿತರಾಗುತ್ತಾರೆ. ಮಾಹಿತಿ ಮತ್ತು ತಿಳುವಳಿಕೆಗಾಗಿ ಅವರ ಜ್ಞಾನದ ದಾಹವು ಅವರನ್ನು ಆಕರ್ಷಕ ಮತ್ತು ಲವಲವಿಕೆಯ ಜನರನ್ನಾಗಿ ಮಾಡುತ್ತದೆ. ಅವರನ್ನು ಸುತ್ತುವರೆದಿರುವ ಜನರನ್ನು ತಮ್ಮ ಆಶಾವಾದದಿಂದ ಮೋಡಿ ಮಾಡುತ್ತಾರೆ ಮತ್ತು ಅವರು ಅಲ್ಲಿರುವ ಯಾವುದೇ ಸಮಯದಲ್ಲಿ ಅವರು ಆಹ್ಲಾದಕರ ಕಂಪನಗಳನ್ನು ಹೊರಸೂಸುತ್ತಾರೆ. ಈ ವ್ಯಕ್ತಿಗಳು ದೈಹಿಕವಾಗಿ ದೃಢವಾಗಿರುತ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಅತ್ಯಂತ ಎತ್ತರವಾಗಿರುತ್ತಾರೆ. ದೊಡ್ಡ ಮತ್ತು ತೆರೆದ ವೈಶಿಷ್ಟ್ಯಗಳು. ವಿಶಿಷ್ಟವಾಗಿ ಹರ್ಷಚಿತ್ತದಿಂದ ತುಟಿಗಳು ಮತ್ತು ದಟ್ಟವಾದ ಕೂದಲು. ಅವರು ಶಕ್ತಿ ಮತ್ತು ವರ್ಚಸ್ಸನ್ನು ಹೊರಹಾಕುತ್ತಾರೆ. ಅನೇಕ ವಿಧದ ಅತಿಯಾದ ಆಹಾರ ಸೇವನೆಯಿಂದಾಗಿ ಅವರು ವಯಸ್ಸಾದಾಗ ತೂಕವನ್ನು ಪಡೆದುಕೊಳ್ಳುತ್ತಾರೆ. ಅವರು ತಮ್ಮ 30ರ ಹರೆಯವನ್ನು ಹೊಡೆದಾಗ ಅವರು ದಪ್ಪವಾಗುತ್ತಾರೆ. ಅವರು ಅತ್ಯಂತ ಅಥ್ಲೆಟಿಕ್ ಮೈಕಟ್ಟು ಹೊಂದಿಲ್ಲ. ಈ ಜನರ ನೋಟವು ವರ್ಚಸ್ಸು, ಉತ್ಸಾಹ ಮತ್ತು ಚೈತನ್ಯವನ್ನು ತಿಳಿಸುತ್ತದೆ.
ಅವರ ವ್ಯಕ್ತಿತ್ವವು ತಮಾಷೆಯಾಗಿರುತ್ತದೆ ಮತ್ತು ಅವರ ಶೈಲಿಯು ಅನೌಪಚಾರಿಕವಾಗಿದೆ, ಆದರೆ ಅವರ ದತ್ತಿ ಪಾತ್ರ ಮತ್ತು ಪರಿಸ್ಥಿತಿಗೆ ಯಾವಾಗಲೂ ಪರಿಪೂರ್ಣವಾಗಿದೆ. ಅವರು ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಲು ಅನುಮತಿಸುವ ಸರ್ವತ್ರ ದೃಷ್ಟಿ ಸೇರಿದಂತೆ ಎಲ್ಲಾ ಕೋನಗಳಿಂದ ವಿಷಯವನ್ನು ವೀಕ್ಷಿಸಲು ಪ್ರವೀಣರಾಗಿದ್ದಾರೆ. ಈ ಸ್ಪಷ್ಟತೆಯೊಂದಿಗೆ ಅವರು ಕಲಿತದ್ದನ್ನು ಪ್ರಪಂಚದ ಇತರರೊಂದಿಗೆ ಹಂಚಿಕೊಳ್ಳಲು ಅಕ್ಷಯ ಬಯಕೆ ಬರುತ್ತದೆ. ಇದು ಶ್ರೇಷ್ಠ ವಿಮರ್ಶಕ, ಶಿಕ್ಷಣ ತಜ್ಞ ಅಥವಾ ಮನರಂಜಕನಾಗಿ ಬೆಳೆಯಲು ಅರ್ಹತೆ ನೀಡುತ್ತದೆ. ಪ್ರಪಂಚದ ಬಗ್ಗೆ ಅವರ ವಿಶಿಷ್ಟ ದೃಷ್ಟಿಕೋನವನ್ನು ನೀಡಲು ಅವರಿಗೆ ಅವಕಾಶ ನೀಡುವ ಯಾವುದೇ ಕೆಲಸವು ಅವರ ಕುತೂಹಲವನ್ನು ಕೆರಳಿಸುತ್ತದೆ ಮತ್ತು ಅವರ ಅಗತ್ಯಗಳನ್ನು ಪೂರೈಸುತ್ತದೆ. ಚರ್ಚೆ ಮಾಡುವಾಗ ಅವರ ಸಾಮರ್ಥ್ಯಗಳು ಬರುತ್ತವೆ. ಈ ಜನರು ಯಾವಾಗಲೂ ತಮ್ಮ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಚರ್ಚಿಸಬಹುದು ಅಥವಾ ಉದ್ಯಮ, ರಾಜಕೀಯ ಅಥವಾ ಶಾಸನದಲ್ಲಿ ಅವರ ದೃಷ್ಟಿಕೋನವನ್ನು ಪಡೆಯಬಹುದು. ಅವರು ಸಂವಹನ ಮಾಡದಿದ್ದಾಗ ಅವರು ವಿಶಾಲವಾದ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ದೃಷ್ಟಿಕೋನದ ಅಗತ್ಯವಿರುವ ಯಾವುದೇ ವೃತ್ತಿಯಲ್ಲಿ ಮಿಂಚುತ್ತಾರೆ. ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಉಪಕ್ರಮಗಳು ಅವರಿಗೆ ಮನವಿ ಮಾಡುತ್ತವೆ, ಏಕೆಂದರೆ ಅವರು ದೊಡ್ಡದಾಗಿ ಯೋಚಿಸುವ ಸಾಮರ್ಥ್ಯ ಮತ್ತು ದೂರದೃಷ್ಟಿಯನ್ನು ಹೊಂದಿದ್ದಾರೆ. ರೋಹಿಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಅನುಮಾನದ ಪ್ರವೃತ್ತಿ ಉಳ್ಳವರಾಗಿರುತ್ತಾರೆ. ಇವರು ಹೆಣ್ಣು ಮಕ್ಕಳನ್ನು ಮೋಡಿ ಮಾಡುತ್ತಾರೆ ಮತ್ತು ಆಕರ್ಷಕವಾಗಿರುತ್ತಾರೆ. ಅವರು ತಮ್ಮ ನೋಟದಲ್ಲಿ ಗೌರವಾನ್ವಿತ ಮತ್ತು ಉದಾರವಾದಿಗಳಾಗಿದ್ದಾರೆ. ಅವರು ದುಂದುಗಾರಿಕೆ, ಕುಶಲತೆ, ಸಂಗೀತ ಮತ್ತು ಜೀವನವು ನೀಡಲು ಅಗತ್ಯವಿರುವ ಪ್ರತಿಯೊಂದು ಉತ್ತಮ ವಿಷಯಗಳನ್ನು ಇಷ್ಟಪಡುತ್ತಾರೆ. ಅವರು ತುಂಬಾ ಭೌತಿಕವಾದವರು. ಸ್ಪಷ್ಟವಾಗಿ ಅವರು ಶಾಂತ ಮತ್ತು ಸೂಕ್ಷ್ಮ. ಅವರ ಮನಸ್ಸು ಅಸಾಧಾರಣವಾಗಿ ನೆಲೆಗೊಂಡಿದೆ. ಹೊರಗೆ ಅವರ ಶಾಂತತೆಯ ಹೊರತಾಗಿಯೂ ಅವರು ತಮ್ಮ ಧ್ವನಿ ಮತ್ತು ಸಂಕೇತಗಳೊಂದಿಗೆ ವ್ಯಕ್ತಪಡಿಸಬಹುದು. ಅವರು ಅಗತ್ಯವಿರುವ ಯಾವುದೇ ಹಂತದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ರೋಹಿಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಮೋಡಿ ಮಾಡುವವರು ಮತ್ತು ಮೋಡಿ ಮಾಡುವ ವಿಲಕ್ಷಣತೆಯನ್ನು ಹೊಂದಿರುತ್ತಾರೆ. ಅವರು ಎಂದಿಗೂ ಒಂದೇ ಒಂದು ವಿಷಯಕ್ಕೆ ಸ್ಥಿರವಾಗಿ ಅಂಟಿಕೊಳ್ಳುವುದಿಲ್ಲ ಮತ್ತು ಅವರು ಸ್ಥಿರವಾಗಿ ಬದಲಾವಣೆಯ ನಂತರ ಇರುತ್ತಾರೆ. ರೋಹಿಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಬಹಳಷ್ಟು ಪರಿಗಣನೆಯನ್ನು ಹುಡುಕುವವರಾಗಿದ್ದಾರೆ. ಅವರು ಇತರರಿಂದ ಒಲವು ಮತ್ತು ಬೆಂಬಲವನ್ನು ಪಡೆಯಲು ತಮ್ಮ ಮನವಿ ಮತ್ತು ಯುಕ್ತಿಯನ್ನು ಬಳಸಿಕೊಂಡು ಸಂದರ್ಭಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಉದ್ಯಮಿಗಳು. ಇದು ಅಭಿವೃದ್ಧಿ ಹೊಂದಿದ ನಕ್ಷತ್ರವಾಗಿದ್ದು, ಅವರು ಮೇಲಕ್ಕೆ ಏರಬಹುದು ಮತ್ತು ತಮ್ಮ ಆಸೆಗಳನ್ನು ಸಾಧಿಸಬಹುದು. ಈ ನಕ್ಷತ್ರದ ಸಂಕೇತವು ರಥವಾಗಿದೆ. ರಥವು ಸುಪ್ರಸಿದ್ಧ ವಾಹನವಾಗಿದೆ ಮತ್ತು ಹೋರಾಟದ ಸಮಯದಲ್ಲಿ ಬಳಸಲ್ಪಡುತ್ತದೆ. ಇದು ಮುಂದೆ ತಳ್ಳುವುದು ಮತ್ತು ಚಲನೆ ಮಾಡುವುದನ್ನು ಸೂಚಿಸುತ್ತದೆ. ರೋಹಿಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಬಹಳಷ್ಟು ಗಂಭೀರರಾಗಿದ್ದಾರೆ ಎಂದು ಇದು ಪ್ರತಿನಿಧಿಸುತ್ತದೆ. ವ್ಯಕ್ತಿಯು ತಮ್ಮ ಎದುರಾಳಿಗಳನ್ನು, ಪ್ರತಿಸ್ಪರ್ಧಿಗಳನ್ನು ಹತ್ತಿಕ್ಕಬಹುದು ಮತ್ತು ಅವರ ರೀತಿಯಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗಳನ್ನು ಸೋಲಿಸಬಹುದು. ರೋಹಿಣಿ ನಕ್ಷತ್ರವು ವೃಷಭ ರಾಶಿಯಲ್ಲಿ ಉಚ್ಚಾರಣೆಯಾಗುವುದರಿಂದ ಸಂದರ್ಭೋಚಿತವಾಗಿ ದೃಢನಿಶ್ಚಯದ ಸ್ವಭಾವವು ಹೊರಹೊಮ್ಮಬಹುದು. ಅವರು ಹಠಮಾರಿ ಮತ್ತು ಸ್ವಭಾವತಃ ಸ್ಪರ್ಶವನ್ನು ತೋರುತ್ತಾರೆ. ಅಸೂಯೆ ಮತ್ತು ಸ್ವಾಮ್ಯ ಸೂಚಕತೆಯಿಂದಾಗಿ ಸಮಸ್ಯೆಗಳು ಬರಬಹುದು. ರೋಹಿಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು ಸಾಮಾನ್ಯ ಸಮಸ್ಯೆಗಳಿಗೆ ತಳ್ಳುತ್ತದೆ. ಅವರು ಇತರ ಸ್ತ್ರೀಯರ ಬಗ್ಗೆ ಬಲವಾದ ಪ್ರೀತಿಯನ್ನು ಹೊಂದಿದ್ದಾರೆ. ಅವರು ಅಸಾಧಾರಣವಾಗಿ ಪ್ರಲೋಭನಗೊಳಿಸುವ ಸ್ವಭಾವವನ್ನು ಹೊಂದಿದ್ದಾರೆ. ಅದು ಅವರನ್ನು ಇತರ ಲಿಂಗದ ಬಳಿ ತರುತ್ತದೆ. ದಂತಕಥೆಯು ಸೂಚಿಸುವಂತೆ ಅವರು ಅತಿಯಾದ ಲೈಂಗಿಕತೆಯನ್ನು ಹೊಂದಿರಬಹುದು ಮತ್ತು ಅವರು ಬಯಸಿದ್ದನ್ನು ಪಡೆಯಲು ಲೈಂಗಿಕತೆಯನ್ನು ಬಳಸಬಹುದು. ಅವರು ಇತರ ಲಿಂಗಗಳ ಸಂಘಟನೆಯಲ್ಲಿ ಉತ್ತಮ ಭಾವನೆಯನ್ನು ಹೊಂದಿರುತ್ತಾರೆ ಮತ್ತು ಅವರೊಂದಿಗೆ ನಿಕಟ ಪರಿಚಯವಾಗಲು ನಿರಂತರವಾಗಿ ಉತ್ಸುಕರಾಗಿದ್ದಾರೆ.
ಅವರು ಒಂದೇ ಬಾರಿಗೆ ವಿಭಿನ್ನ ಲೈಂಗಿಕ ಸಹಚರರನ್ನು ಹೊಂದುವ ಹೆಚ್ಚಿನ ಶಕ್ತಿ ಹೊಂದಿರುತ್ತಾರೆ. ಸಕಾರಾತ್ಮಕ ಭಾಗದಲ್ಲಿ ಅವರು ಉತ್ತಮ ಕುಶಲಕರ್ಮಿ ಶೈಲಿಯ ಯೋಜಕರನ್ನು ಮಾಡಬಹುದು, ಏಕೆಂದರೆ ಅವರ ಮನಸ್ಸು ಸೃಜನಶೀಲ ಮನಸ್ಸು ಮತ್ತು ಸೃಜನಶೀಲತೆಗೆ ಸಮೃದ್ಧವಾಗಿದೆ. ರೋಹಿಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ತೆಳುವಾದ ಮತ್ತು ಆಕರ್ಷಕವಾದ ರಚನೆಯನ್ನು ಹೊಂದಿದೆ. ಕಣ್ಣುಗಳು ಅಸಾಮಾನ್ಯವಾದ ಪ್ರಲೋಭನಗೊಳಿಸುವ ಸ್ಪರ್ಶದಿಂದ ಆಕರ್ಷಕವಾಗಿವೆ. ಅವನು ಸ್ಪರ್ಶವಂತ. ಅವನು ಸ್ಫೋಟಿಸಿದಾಗ ಸಾಯುವುದು ಕಷ್ಟವಾಗುವುದಿಲ್ಲ. ಅವನ ನಿರ್ಧಾರವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಾದರೂ ತನ್ನ ವ್ಯವಸ್ಥೆಗಳನ್ನು ರದ್ದುಗೊಳಿಸಲು ಪ್ರಯತ್ನಿಸಿದರೆ ಅವನು ಅದ್ಭುತವಾಗಿ ದೃಢವಾಗಿ ಹೊರಹೊಮ್ಮುತ್ತಾನೆ. ಅವನು ತನ್ನದೇ ಆದ ಮಾರ್ಗದರ್ಶನ ಅಥವಾ ಆಲೋಚನೆಗಳಿಗೆ ವಿರುದ್ಧವಾದ ಯಾವುದೇ ಮಾರ್ಗದರ್ಶನವನ್ನು ಗಮನಿಸದೇ ಇರುತ್ತಾನೆ. ರೋಹಿಣಿ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ತುಂಬಾ ಧಾರ್ಮಿಕರಾಗಿದ್ದಾರೆ, ಆದರೆ ಅವರು ಸೃಜನಶೀಲರಿಗಿಂತ ಹೆಚ್ಚು ವ್ಯಾಪಾರ ಆಧಾರಿತರು. ಈ ಸ್ಥಳೀಯರು ಸಮಯವನ್ನು ಕಳೆಯಲು ಮತ್ತು ಇತರರೊಂದಿಗೆ ಸಂವಹನ ನಡೆಸಲು ಆನಂದಿಸುತ್ತಾರೆ. ಅವರು ತುಂಬಾ ಸಂವೇದನಾಶೀಲರು ಮತ್ತು ಅವರ ಭಾವನೆಗಳು ತಮ್ಮ ಕೆಲಸದಲ್ಲಿ ಮುಳುಗಿರುತ್ತವೆ ಮತ್ತು ಅವರು ತಮ್ಮ ಮನೆಯ ಸಮೀಪವಿರುವ ಉದ್ಯೋಗಗಳನ್ನು ಆಯ್ಕೆ ಮಾಡುತ್ತಾರೆ. ಕೆಲಸದ ಜಾಗದಲ್ಲಿ ಉತ್ತಮವಾದ ಬಾಂಧವ್ಯಗಳನ್ನು ಕಾಪಾಡಿಕೊಳ್ಳುತ್ತಾರೆ. ಅವರು ತಮ್ಮ ಜಾಗದಲ್ಲಿ ಉತ್ತಮ ಅಭ್ಯಾಸಗಳಿಂದ ಗುರುತಿಸಿಕೊಂಡಿರುತ್ತಾರೆ. ಹೋಟೆಲ್ ವೃತ್ತಿ, ಜಿಮ್ ನಡೆಸುವಿಕೆ, ವಸತಿ ಮತ್ತು ನಿರ್ಮಾಣ, ಹಣ್ಣುಗಳ ವ್ಯಾಪಾರ, ಹಾಲಿನ ವ್ಯಾಪಾರ, ತೈಲ ವ್ಯಾಪಾರ, ಇಂಧನಗಳ ವ್ಯಾಪಾರ, ಗಾಜಿನ ವ್ಯಾಪಾರ, ನೌಕಾಪಡೆ, ಜ್ಯೋತಿಷ್ಯ, ರಿಯಲ್ ಎಸ್ಟೇಟ್ ಈ ರೀತಿಯ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಇವರು ಸೌಮ್ಯ ಸ್ವಭಾವದವರು, ಕಾಳಜಿಯುಳ್ಳವರು, ಮೃದುಭಾಷಿಗಳು, ಸಂಗಾತಿಯ ಅಗತ್ಯಗಳನ್ನು ಅರಿತವರು ಆಗಿರುತ್ತಾರೆ. ಅವನ ವಿರುದ್ಧವಾಗಿ ಇರುವ ಜನರನ್ನು ಅವನು ತನ್ನ ಹೃದಯದಿಂದ ನಿಯಂತ್ರಿಸಲ್ಪಡುತ್ತಾನೆ. ಸ್ನೇಹಿತರು ಮತ್ತು ಕುಟುಂಬಕ್ಕಾಗಿ ಎಲ್ಲವನ್ನೂ ಕಳೆದುಕೊಳ್ಳಲು ಅವನು ಸಿದ್ಧನಾಗಿದ್ದರು. ತಿರಸ್ಕಾರಕ್ಕೆ ಅತಿರೇಕದ ಹಠವನ್ನು ಹೆಚ್ಚಿಸಲು ಅವನು ಒಂದು ಕ್ಷಣವನ್ನೂ ಬಿಡುವುದಿಲ್ಲ. ವಾಸ್ತವವನ್ನು ಒಪ್ಪಿಕೊಳ್ಳುವುದು ಮತ್ತು ಬೋಗಸನ್ನು ವಿಲೇವಾರಿ ಮಾಡುವುದು ಅವರ ಅಂಶದ ಜೊತೆಗೆ. ಅವನು ತನ್ನ ಗಮ್ಯಸ್ಥಾನಗಳನ್ನು ಮೊದಲೇ ಯೋಜಿಸಲು ಪ್ರಯತ್ನಿಸದ ಕಾರಣ ಅವನ ಜೀವನವು ಹೆಚ್ಚಿನ ಅಂಕಗಳು ಮತ್ತು ಕಡಿಮೆ ಅಂಕಗಳಿಂದ ತುಂಬಿರುತ್ತದೆ. ಅವನ ಮೆದುಳಿನ ಅವಕಾಶದಲ್ಲಿ ಸ್ವಲ್ಪ ನಿರ್ಬಂಧವನ್ನು ನೀಡಿದರೆ ಅವನು ತನ್ನ ಜೀವನದಲ್ಲಿ ನಂಬಲಾಗದ ಸಾಧನೆಯನ್ನು ಸಾಧಿಸಬಹುದು. ಅವನಿಗೆ ನಾಳೆ ಎಂಬುದಿಲ್ಲ. ಈಗಿನ ಸಾಂತ್ವನಕ್ಕಾಗಿ ಎಲ್ಲವನ್ನೂ ಖರ್ಚು ಮಾಡುತ್ತಾನೆ. ಅವನು ತನ್ನ ಸಹೋದ್ಯೋಗಿಗಳು ಮತ್ತು ಪ್ರತಿನಿಧಿಗಳಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಅವನು ಇತರರನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳುವ ಅವನಲ್ಲಿ ಒಂದು ಅವಿನಾಭಾವವಾದ ಕೊರತೆಯಿದೆ. ಲವಲವಿಕೆಯ ಉಪಸ್ಥಿತಿಗಾಗಿ ಅಂತಹ ಜನರ ಮೇಲೆ ಖಚಿತತೆಯನ್ನು ಪ್ರಸ್ತುತಪಡಿಸುವ ಮೊದಲು ಅವನು ಜನರನ್ನು ಸಂಪೂರ್ಣವಾಗಿ ಪರೀಕ್ಷಿಸಬೇಕು ಎಂದು ಪ್ರಸ್ತಾಪಿಸಲಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ನಕ್ಷತ್ರ, ವಾರ, ತಿಥಿ ಎಲ್ಲವನ್ನೂ ಸರಿಯಾಗಿ ಪರಿಶೀಲಿಸಿಕೊಳ್ಳಬೇಕು, ಏಕೆಂದರೆ ಇವರಿಗೆ ಪ್ರತಿ ತಿಂಗಳಲ್ಲೂ ವಿಶೇಷವಾದ ದಿನಗಳು ಹಾಗೆಯೇ ದುಷ್ಟ ದಿನಗಳಿರುತ್ತದೆ. ನೀವು ಕೆಲಸ ಪ್ರಾರಂಭಿಸಬೇಕಾದ ದಿನ ಆದಿವಾರ, ಅಂದರೆ ಭಾನುವಾರ ರೋಹಿಣಿ ನಕ್ಷತ್ರ ಬಂದರೆ ಶುಭಯೋಗವಿರುತ್ತದೆ. ಸೋಮವಾರ ರೋಹಿಣಿ ನಕ್ಷತ್ರ ಬಂದರೆ ಸ್ಥಿರಯೋಗವಿರುತ್ತದೆ. ಮಂಗಳವಾರ ರೋಹಿಣಿ ನಕ್ಷತ್ರ ಬಂದರೆ ಮಂದಯೋಗವಿರುತ್ತದೆ. ಬುಧವಾರ ರೋಹಿಣಿ ನಕ್ಷತ್ರ ಬಂದರೆ ಸಿದ್ಧಿಯೋಗವಿರುತ್ತದೆ. ಗುರುವಾರ ರೋಹಿಣಿ ನಕ್ಷತ್ರ ಬಂದರೆ ಮೃತ್ಯುಯೋಗವಿರುತ್ತದೆ. ಒಂದು ವೇಳೆ ಈ ದಿನ ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸದಿಂದ ನಷ್ಟ ಸಂಭವಿಸುತ್ತದೆ. ಇದರಿಂದ ನೀವು ಮೈ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತದೆ. ಕೊನೆಗೆ ಚಿಂತೆಯಿಂದ ಮರಣ ಹೊಂದುವ ಅಥವಾ ಸಾಲದ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿರುತ್ತದೆ. ಶುಕ್ರವಾರ ರೋಹಿಣಿ ನಕ್ಷತ್ರ ಬಂದರೆ ಯಮಗಂಟಕ ಯೋಗವಿರುತ್ತದೆ.
ಈ ಸಂದರ್ಭದಲ್ಲಿ ನೀವು ಕೆಲಸ ಪ್ರಾರಂಭಿಸಿದರೆ ಆ ಕೆಲಸಕ್ಕಾಗಿ ಪ್ರಯಾಣ ಮಾಡುವಾಗ ಅಪಘಾತ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ದಿನಗಳಲ್ಲಿ ದೂರದ ಪ್ರಯಾಣ ಅಥವಾ ದೇವಸ್ಥಾನಕ್ಕೆ ಹೋದರೂ ಅಪಘಾತವಾಗುತ್ತದೆ. ಅಂಗಾಂಗ ಮುರಿದುಕೊಂಡು ಅಂಗವೈಫಲ್ಯ ಅನುಭವಿಸಬೇಕಾಗುತ್ತದೆ. ಶನಿವಾರ ರೋಹಿಣಿ ನಕ್ಷತ್ರ ಬಂದರೆ ಅಪಮೃತ್ಯು ಯೋಗವಿರುತ್ತದೆ. ಅಷ್ಟಮಿ ತಿಥಿಯು ಬುಧವಾರ ಬಂದಾಗ ಮಹಾ ಅದೃಷ್ಟ ಯೋಗವಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.